ನಮಸ್ತೆ. ಇವತ್ತೊಂದು ಚಾಪ್ಟರ್ ನೋಡೋಣ. ಅದೇ ಬುಕ್ಕಿಂದ, ಕರುಣಾಳು ಬಾ ಬೆಳಕ್ಕೆ ಬುಕ್ಕಿಂದನೇ ಇನ್ನೊಂದು ಚಾಪ್ಟರ್ ತೊಗೋತಾ ಇದ್ದೀನಿ. ಆ ಚಾಪ್ಟರ್ ಹೆಸರು ಸಂತೋಷಕ್ಕೆ ಕಾರಣ ಅಂತ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಎಲ್ಲವೂ ಸಮೃದ್ಧವಾಗಿರುತ್ತೆ. ಎಲ್ಲ ಸಮೃದ್ಧಿ ಇದೆ ಎಂದಾಗ ಸದಾಕಾಲ ಮನಸ್ಸಿನಲ್ಲಿ ಸಂತೋಷ ಎಂದಲ್ಲ. ಅಂದರೆ ನಮ್ಮ ಹತ್ರ ಎಲ್ಲ ಇದೆ, ನಾವೆಲ್ಲ ಸಮೃದ್ಧವಾಗಿದ್ದೀವಿ ಅಂದ್ರೂ ನಾವು ತುಂಬ ಖುಷಿಯಾಗಿದ್ದೀವಿ ಅಂತ ಅರ್ಥ ಅಲ್ಲ. ರಾಜನ ಪರಿಸ್ಥಿತಿಯು ಹಾಗೆ ಇತ್ತು. ಅವನಿಗೆ ಸಕಲ ಭಾಗ್ಯಗಳು ಅವನ ಸುತ್ತ ನಿಂತಿದ್ರೂ ಅವನ ಹೃದಯದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ಇರಲೇ ಇಲ್ಲ. ಶಾಂತಿನ ಹೇಗೆ ಪಡಿಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಅದರಿಂದ ಅವನಿಗೆ ಶಾಂತಿಯ ಮಾರ್ಗವನ್ನು ಯಾರು ತಿಳಿಸ್ತಾರೋ ಅವ್ರಿಗೆ ಬಹು ದೊಡ್ಡ ಬಹುಮಾನ ಕೊಡ್ತೀನಿ ಅಂತ ತನ್ನ ರಾಜ್ಯದಲ್ಲಿ ಡಂಗೂರ ಸಾರಿಸ್ತಾರೆ ರಾಜ. ಆಗ ಆಸೆಯಿಂದ ನೂರಾರು ಜನ ಬಂದು ಸಲಹೆ ಕೊಡ್ತಾರೆ. ನೀ ಹಿಂಗೆ ಮಾಡು, ಖುಷಿಯಾಗಿರ್ತೀಯ, ಸಂತೋಷವಾಗಿರ್ತೀಯ, ನೀನು ಹಿಂಗೆ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ ಅಂತ ತುಂಬ ಜನ ಬಂದು ಸಲಹೆ ಕೊಡ್ತಾರೆ. ಆದರೆ ಅವನಿಗೆ ಅದು ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಎಲ್ಲರನ್ನೂ ನಿರಾಕರಿಸ್ತಾನೆ. ಇದು ಯಾವುದು ನಡೆಯೋಂಥದ್ದಲ್ಲ, ಹೋಗಿ ಅಂಥೇಳಿ ವಾಪಸ್ ಕಳಿಸ್ಬಿಡ್ತಾರೆ ರಾಜ. ಆವಾಗ ಅದೇ ಒಂದು ದಿನ ರಾಜನ ಅರಮನೆಗೆ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಬಂದು ಅವನೊಬ್ಬ ವಿಶೇಷ ವ್ಯಕ್ತಿ ಅಂತ ಕಾಣಿಸ್ತಾರೆ ರಾಜನಿಗೆ. ಆವಾಗ ಅವರಿಗೆ ಇದು ಉದ್ದವಾದ ಬಿಳಿಯ ಗಡ್ಡ, ನೀಲ ನಿಲುವು, ಪಾಂಡಿತ್ಯಪೂರ್ಣ ಮಾತುಗಳು, ಅವ್ರು ಮಾತಾಡೋ ಮಾತು ನೋಡಿದ್ರೆ ಎಂಥರಿಗಾದರೂ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಮುಖದಲ್ಲಂಥ ಕಳೆ ಇರುತ್ತೆ ಆ ಸನ್ಯಾಸಿ ಮುಖದಲ್ಲಿ. ಆವಾಗ ರಾಜ ಮಾತಾಡ್ತಾ ಇದ್ದಾಗ ಆ ರಾಜನಲ್ಲಿರೋ ನೆಮ್ಮದಿ ಇಲ್ಲದೆ ಇರೋದು, ಸಂತೋಷ ಇಲ್ಲದೆ ಇರೋದು ಈ ಸನ್ಯಾಸಿಗೆ ಅರ್ಥ ಆಗುತ್ತೆ. ಅವಾಗ ಹೇಳ್ತಾರೆ, ಅಲ್ಲ ರಾಜ, ಇದಿಷ್ಟಕ್ಕೆ ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ಇದೆಲ್ಲ ಎಷ್ಟು ಈಸಿ. ನಾವು ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು ಎಷ್ಟೊಂದು ಈಸಿ ಗೊತ್ತಾ, ಎಷ್ಟೊಂದು ಸುಲಭವಾದ ದಾರಿ ಇದು. ನೀವು ಯಾಕೆ ಇದಕ್ಕೆಲ್ಲ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಆ ಸನ್ಯಾಸಿ ರಾಜನ್ ಕೇಳ್ತಾರೆ. ಆಗ ಹೌದಾ, ಹಾಗಾದರೆ ಏನು ಮಾಡಬೇಕು, ನಾನು ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ರಾಜ. ಆಗ ಆ ಸನ್ಯಾಸಿ ಹೇಳ್ತಾರೆ, ನೀವೆಲ್ಲ ಕಡೆ ಹುಡುಕಿಸಿ, ಆದರೆ ಒಬ್ಬ ಮನುಷ್ಯನನ್ನು ಹುಡುಕಿಸಿ ತನ್ನಿರಿ. ಅಂದರೆ ಅವನು ಹಾಕ್ಕೊಂಡಿದ್ದ ಅಂದರೆ ತುಂಬ ಶಾಂತಿಯಿಂದ ಖುಷಿಯಾಗಿ ಯಾವ ಮನುಷ್ಯ ಇರ್ತಾರೋ ಆ ಮನುಷ್ಯನ ಕರ್ಕೊಂಡು ಬನ್ನಿ ಅರಮನೆಗೆ. ಅವ್ನು ಹಾಕ್ಕೊಂಡಿರೋ ಶರ್ಟನ್ನು ಬಿಚ್ಚಿ ನೀವು ಹಾಕ್ಕೊಂಡ್ರೆ ಸಾಕು, ಅವನಲ್ಲಿರೋ ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲ ನಿಮಗೂ ಸಿಗುತ್ತೆ ಅಂತ ಆ ಸನ್ಯಾಸಿ ಹೇಳ್ತಾರೆ. ಆಗ ಆ ರಾಜ ಮಂತ್ರಿ ಹೇಳ್ತಾರೆ. ಆ ಮಂತ್ರಿ ಇಡೀ ರಾಜ್ಯದಲ್ಲಿ ಮೂಲೆ ಪ್ರತಿಯೊಂದು ಊರು ಮನೆಗಳಲ್ಲೂ ಹುಡುಕ್ತಾರೆ. ಆದರೆ ಯಾರೂ ಸಿಗೋಲ್ಲ. ಯಾಕಂದರೆ ಯಾರಿಗೂ ನೆಮ್ಮದಿ, ಶಾಂತಿ ಅನ್ನೋದೇ ಇಲ್ಲ. ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಅವ್ರು ಬಂದು ಹೇಳ್ತಾರೆ. ಆಗ ಕೊನೆಗೊಬ್ಬ ಮನುಷ್ಯ ಸಿಗ್ತಾನೆ. ಅವನು ಬಡ ತರುಣ, ತುಂಬ ಬಡವ, ಹುಡುಗ. ಅವನು ಕಾಡಿಗೆ ಹೋಗಿ ಮರ ಕಡಿದು ಅದನ್ನು ತೊಗೊಂಡು ಬಂದು ಮಾರಾಟ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ. ಆದರೆ ಅವನು ಯಾವಾಗಲೂ ನಗ್ತಾ ಇರ್ತಾನೆ. ಯಾರಾದರೂ ಹೆಂಗಿದ್ಯಪ್ಪ ಅಂತ ಕೇಳಿದ್ರೆ ನಗ್ತಾನೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಉತ್ತರ ಹೇಳ್ತಾ ಇರ್ತಾನೆ. ಹೀಗಾಗಿ ಊರಲ್ಲಿ ಇರೋರಿಗೆಲ್ಲರೂ ಅಂದ್ಕೊಳ್ತಾ ಇದ್ರು, ಇವನೇ ನೋಡಪ್ಪ ಇಷ್ಟು ಜನರಲ್ಲಿ ತುಂಬ ನೆಮ್ಮದಿಯಾಗಿ ಸಂತೋಷವಾಗಿರೋದು ಈ ಹುಡುಗ ಒಬ್ಬನೇ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆವಾಗ ಇಲ್ಲೊಬ್ಬ ಇದ್ದಾನೆ ಹುಡುಗ ಅಂತ ಮಂತ್ರಿ ಅಲ್ಲಿ ಹುಡ್ಕೊಂಡು ಬರ್ತಾರೆ. ಅವರು ಆ ಹುಡುಗನ ಹತ್ರ ಮಂತ್ರಿ ಕರ್ಕೊಂಡು ಆ ಹುಡುಗನ ಕರ್ಕೊಂಡು ಅರಮನೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಜ ಕರೀತಾ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಆ ಹುಡುಗ ಅಲ್ಲಿ ಹೋಗಿದಾಗ ಆ ರಾಜ ಕೇಳ್ತಾನೆ, ಅಯ್ಯ, ನೀನಿಷ್ಟು ಸಂತೃಪ್ತನಾದ ಸಂತೋಷದಲ್ಲಿರೋ ನಿನ್ನಂಥ ವ್ಯಕ್ತಿನ ಈ ರಾಜ್ಯದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ, ಎಲ್ಲ ಕಡೆ ಹುಡುಕ್ತೆ. ಆದರೆ ನಿಂತರ ಖುಷಿಯಾಗಿ ನಗ್ತಾ ನೆಮ್ಮದಿಯಾಗಿರೋಂಥ ಮನುಷ್ಯನ ನಾನು ಎಲ್ಲೂ ನೋಡಲೇ ಇಲ್ಲ. ಇದು ಕಾರಣ ಏನು? ಸ್ವಲ್ಪ ನನಗೆ ಇವರು ಸನ್ಯಾಸಿ ಹೇಳಿದ್ದಾರೆ, ನಿನ್ನ ಶರ್ಟನ್ನು ಸ್ವಲ್ಪ ನಂಗೆ ಕೊಡ್ತೀಯಾ, ನಿನ್ನ ಶರ್ಟನ್ನು ನಾನು ಹಾಕ್ಕೊಂಡ್ರೆ ನಾನು ನಿನ್ನ ಥರನೇ ಖುಷಿಯಾಗಿರ್ತೀನಿ ಅಂತ ರಾಜ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಅಯ್ಯೋ ರಾಜ, ನಾನು ಶರ್ಟೇ ಹಾಕೋದಿಲ್ಲ. ನಾವೆಲ್ಲಿಂದ ಶರ್ಟ್ ತರೋದು ರಾಜ? ನನ್ನ ಸೊಂಟಕ್ಕೆ ಒಂದು ಟವಲ್ಲು, ಒಂದು ಪಂಚೆ, ಹೆಗಲ ಮೇಲೆ ಒಂದು ಟವಲ್ಲು, ಇಷ್ಟೇ ನನ್ನ ಬಟ್ಟೆ ಇರೋದು ನನ್ನ ಹತ್ರ ಶರ್ಟೇ ಇಲ್ಲ ನಿಮಗೆ ಕೊಡೋಕ್ಕೆ ಅಂತ ಆ ಹುಡುಗ ಹೇಳ್ತಾನೆ. ಆಗ ಸನ್ಯಾಸಿ ಹೇಳ್ತಾರೆ, ರಾಜ, ದಯವಿಟ್ಟು ಗಮನಿಸು, ಈ ತರುಣನ ಬಳಿ ಯಾವ ಭೋಗ್ಯ ಭಾಗ್ಯಗಳೂ ಇಲ್ಲ. ಇವನ ಹತ್ರ ಯಾವ ಸಮೃದ್ಧಿ ಸಂಪತ್ತು ಇಲ್ಲವೇ ಇಲ್ಲ. ಹಾಕ್ಕೊಳ್ಳೋಕೆ ಅಂಗಿನೂ ಸಹ ಇಲ್ಲ. ಆದರೂ ಅವನು ಎಷ್ಟು ಶಾಂತಿ, ಸಂತೋಷದಿಂದ ಖುಷಿಯಾಗಿ ನೆಮ್ಮದಿಯಾಗಿದ್ದಾನೆ. ಆದರೆ ನಿನ್ನ ಬಳಿ ಸಕಲ ಭಾಗ್ಯಗಳು ಇದ್ದಾವೆ, ಆದರೆ ನಿನಗೆ ಶಾಂತಿ ಮಾಯವಾಗಿದೆ. ಅರ್ಥ ತಿಳಿಯುತ್ತೆ? ಸಂತೋಷ ಬರುವುದು ಸುತ್ತಮುತ್ತಲಿನ ವಸ್ತುಗಳಿಂದಲ್ಲ, ಅಧಿಕಾರದಿಂದನೂ ಅಲ್ಲ, ಬರುವುದು ಆಂತರ್ಯದಲ್ಲಿ, ನಮ್ಮ ಮನಸ್ಸಲ್ಲಿ ನಾವು ಅದನ್ನು ಶಾಂತಿ, ನೆಮ್ಮದಿ, ಸಂತೋಷನ ಕಂಡ್ಕೋಬೇಕು. ನಮ್ಮ ಹತ್ರ ಎಷ್ಟು ಸಮೃದ್ಧಿ ಇದೆ, ಎಷ್ಟು ಭೋಗ ಭಾಗ್ಯಗಳಿದೆ, ನಾವೆಷ್ಟು ಶ್ರೀಮಂತರು ಅನ್ನೋದರಲ್ಲಿ ನಮಗೆ ನೆಮ್ಮದಿ, ಶಾಂತಿ ಸಿಗಲ್ಲ. ನಾವು ಇರೋದ್ರಲ್ಲೇ ನಮ್ಮ ಹತ್ರ ಎಷ್ಟಿದೆ ಅದರಲ್ಲೇ ನಾವು ಸಂತೃಪ್ತಿಯಿಂದ, ಸಂತೋಷದಿಂದ, ನೆಮ್ಮದಿಯಾಗಿರೋದನ್ನು ನಾವು ಕಾಣ್ಕೋಬೇಕು. ಇಲ್ಲ ಆದರೆ ಸ್ವರ್ಗದಲ್ಲೂ ನರಕ ಯಾತನೆ ತಪ್ಪಿದ್ದಲ್ಲ ಅಂತ ಗುರುರಾಜ್ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ.
ಸೊ ಇದರಿಂದ ಈ ಕಥೆಯ ನೀತಿ ಕಥೆ ಏನು ಅಂದರೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅವ್ರ ಹತ್ರ ಅದಿದೆ ಅವ್ರ ಮನೆ ಕಟ್ಟಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಅವ್ರ ಹತ್ರ ಅದಿದ್ದೆ ಇದಿದ್ದೆ ಅಂತ ನಾವು ನಮ್ಮ ಹತ್ರ ಇರೋದನ್ನು ಒಂದು ಕೃತಜ್ಞತೆ ಇಲ್ಲದೆ ನಮಗೆ ಭಗವಂತ ಇಷ್ಟನ್ನಾದರೂ ಕೊಟ್ಟಿದ್ದಾನೆ ಅಂತ ಖುಷಿ ಇಲ್ಲದೇ ಬರೀ ನಾವು ಬೇರೆಯವ್ರ ಜೀವನ ಬೇರೆಯವ್ರ ಹತ್ರ ಇರೋ ವಸ್ತುಗಳನ್ನ ನೋಡಿನೇ ನಾವು ಬೇಜಾರು ಮಾಡ್ಕೊತಾ ಇರ್ತೀವಿ. ಒಂಥರ ನೆಮ್ಮದಿ ಇರೋದಿಲ್ಲ. ಅವರಿಗೂ ನಮಗೂ ಕಂಪೇರ್ ಮಾಡ್ಕೊಂಡು ನಾವು ನಮ್ಮ ನೆಮ್ಮದಿನ ಹಾಳು ಮಾಡ್ಕೊತಾ ಇರ್ತೀವಿ. ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ನಮಗೆ ಏನಿದೆ, ನಮ್ಮ ಹತ್ರ ಏನಿದೆ, ಭಗವಂತ ನಮಗೆ ಏನು ಕೊಟ್ಟಿದ್ದಾರೆ ಅದರಲ್ಲೇ ನಾವು ಸಂತೋಷವಾಗಿ ತೃಪ್ತಿಯಾಗಿ ಜೀವನನ ನಡೆಸ್ಬೋದು ಅಂತ ಗುರುರಾಜ್ ಕರ್ಜಗಿ ಸರ್ ಹೇಳಿದ್ದಾರೆ. ಸೊ ಈ ಕಥೆಯಿಂದ ನಿಮಗೆ ಏನು ಅನ್ನಿಸ್ತು, ಇಷ್ಟ ಆಯಿತಾ? ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.